ಬೆಂಗಳೂರಿನಲ್ಲಿ ವೈರಲ್ ಆಗ್ತಾ ಇದೆ ಒಬ್ಬ ಬೈಕ್ ಸವಾರನ ನಾಮಫಲಕ. ಆತ ಬರ್ಕೊಂಡಿರುವಂತಹ ಲೈನ್ಸ್ ಎಲ್ಲರ ಗಮನ ಸೆಳೆದಿದೆ. ಹಾಗಾದ್ರೆ ವೈರಲ್ ಆಗ್ತಾ ಇರುವಂತಹ ನಾಮಫಲಕದ ಡೀಟೇಲ್ಸ್ ಹೇಗಿದೆ ಅನ್ನೋದನ್ನ ನಾವು ಹೇಳ್ತೀವಿ. ಬೈಕ್ ಸವಾರನ ನಾಮಫಲಕ ಆ ಬೋರ್ಡು ಐ ಕ್ಯಾಚಿಂಗ್ ಅನಿಸ್ತಿದೆ. ಯಾಕಂದ್ರೆ ಕೀಪ್ ಡಿಸ್ಟೆನ್ಸ್ EMI ಪೆಂಡಿಂಗ್ ಅಂತ ನಾಮಫಲಕವನ್ನ ಬರ್ಕೊಂಡಿರೋದವರು. ಬೆಂಗಳೂರಿನ ಸಿಗ್ನಲ್ ಒಂದರಲ್ಲಿ ಕಂಡು ಬಂದಂತಹ ದೃಶ್ಯ. KA03 EH1813 ನಂಬರ್ನ ಡಿಯೋ ಬೈಕ್ನ ಕೆಳಗಡೆ ಅಳವಡಿಕೆ ಮಾಡ್ಕೊಂಡಿರೋದು ನೀವು ನೋಡ್ತಾ ಇದ್ದೀರಾ. ಕೀಪ್ ಡಿಸ್ಟೆನ್ಸ್ EMI ಪೆಂಡಿಂಗ್ ಅಂತ ಎಲ್ಲ ಕಡೆ ಇದು ವೈರಲ್ ಆಗ್ತಾ ಇದೆ. ಪಾಪ ಅವನ ಕಷ್ಟ ಅವನಿಗೆ, ಅವನ ಆ ಥರ ಬರ್ಕೊಳ್ಬೇಕು ಅಂದರೆ ಅವನಿಗೆ ಇನ್ನೆಷ್ಟು ಜನ ಬಂದು ಗುದ್ದು ಕಾಟ ಕೊಟ್ಟಿರ್ಬೋದು ಅನ್ನೋದು ಒಂದು. ಎರಡನೇದು, ಕಷ್ಟಪಟ್ಟು EMIಯಲ್ಲಿ ತೊಗೊಂಡಿದ್ದೀನಿ ಸಾಲಾಗಿಲ್ಲ ಮಾಡಿಕೊಂಡು, ದಯವಿಟ್ಟು ಗುದ್ದಿ ಮತ್ತೆ ನನಗೆ ತೊಂದರೆ ಕೊಡಬೇಡ್ರಪ್ಪ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಅವನು ಕೇಳ್ಕೊಳ್ತಾ ಇದ್ದಾನೆ. ಇತರೆ ಸವಾರರಿಗೆ ಕೇಳ್ಕೊಳ್ತಾ ಇದ್ದಾನೆ, ನನಗೆ ತೊಂದರೆ ಕೊಡಬೇಡಿ ಅಂತ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಗಾಡಿ ಮಾಡೆಲ್ ನೋಡಿದ್ರೆ ಸ್ವಲ್ಪ ಹಳೇದೆ ಅಂತ ಅನಿಸುತ್ತೆ. ಪ್ರಾಬಬ್ಲಿ ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡು EMI ಬಾಕಿ ಇದೆ ಅಂತ ಹಾಕೊಂಡಿರೋದಾ, ಅಥವಾ ಸುಮ್ಮನೆ ಒಂದು ಪ್ರಚಾರದ ಪಬ್ಲಿಸಿಟಿಗೋಸ್ಕರ ಹಿಂಗೆ ಮಾಡ್ಕೊಂಡಿರೋದಾ? ರಿಪೇರಿ ಕಾಸಿರಲ್ಲ, ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ಅಂತ ಹೇಳಿರೋದಾ? ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ನಾವು ಇದನ್ನು? ಆ ಗಾಡಿಯ ಕಂಡೀಷನ್ಗಳನ್ನು ನೋಡ್ತಾ ಇದ್ರೆ ಬಹುಶಃ ಅದು ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತ ಅನಿಸುತ್ತೆ. ಆದರೆ ಆತ ನೋಡೋರಿಗೆ ಅದು ಫನ್ನಿ ಅಂತ ಅನಿಸಿರ್ಬೋದು, ಆದರೆ ಅಥವಾ ಬೇರೆ ಸಾಲ ಮಾಡಿ ತೊಗೊಂಡಿದ್ನೋ ಅಥವಾ EMIಲಿ ತೊಗೊಂಡಿದ್ನೋ ಗೊತ್ತಿಲ್ಲ. ಆದರೆ ಅದಕ್ಕೆ ಒಂದು ನೇಮ್ ಬೋರ್ಡನ್ನು ಹಾಕ್ಕೊಂಡಿದ್ದಾನೆ, ಅದರಲ್ಲಿ EMI ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು. ಸೊ ಹಾಗಾಗಿ ಆತನಿಗೆ ಬೇರೆದವರು ಬಂದು ಗುದ್ದಿದ್ರೆ ಅದನ್ನು ಮತ್ತೆ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ಮತ್ತೊಂದು ರೀತಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಶಕ್ತನಲ್ಲ ನಾನು ಅನ್ನುವಂಥದ್ದನ್ನು ತೋರ್ಪಡಿಕೆಗೂ ಕೂಡ ಹಾಕಿರಬಹುದು. ಅದು ಕೂಡ ಒಂದು ಸಾಧ್ಯತೆಗಳಿದ್ದಾವೆ. ಆದರೆ ಆತ ಯಾವ ಉದ್ದೇಶದ ಮೇರೆಗೆ ಹಾಕಿದ್ದ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಪ್ರಚಾರಕ್ಕಾಗಿ ಹಾಕಿದ್ನೋ ಅಥವಾ ಪ್ರಾಮಾಣಿಕವಾಗಿ ಹಾಕಿದ್ನೋ ಆದರೆ ಗೊತ್ತಿಲ್ಲ. ಆದರೆ ಈ ಒಂದು ಬೋರ್ಡ್ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದನ್ನು ಹಿಂದೆ ಬಂದಂತಹ ವಾಹನ ಸವಾರರು ಕೂಡ ರೆಕಾರ್ಡನ್ನು ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹಂಚಿಕೊಳ್ತಾ ಇದ್ದಾರೆ. ಅದಕ್ಕೆ ಕಾಮೆಂಟ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇದೆ. ಬಡವನ ಬೈಕಿಗೆ ಗುದ್ದುಬೇಡಿ ಅಂತೇಳಿ ಒಂದಿಷ್ಟು ಜನ ಕಮೆಂಟ್ಸನ್ನು ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ಇದು ಪ್ರಚಾರದ ಹುಚ್ಚಿಗಾಗಿ ಮಾಡಿರಬಹುದು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಒಂದಂತೂ ಸ್ಪಷ್ಟ, ಆತನ ಈ ಬೋರ್ಡ್ ಏನಿದೆ ಎಲ್ಲರ ಗಮನ ಸೆಳೀತಾ ಇದೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮಮತಾ, ಧನ್ಯವಾದ ಪ್ರಕಾಶ್. ರಿಪೇರಿಗೆ ಕಾಸಿಲ್ಲ, ದಯವಿಟ್ಟು ಬಿಟ್ಬಿಡ್ರಪ್ಪ ನನ್ನ ಅಂತ ಅವರು ಮೂಕವಾಗಿ ಕೇಳ್ಕೊಳ್ತಿರೋದಷ್ಟೇ.